ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ಸಾಕಷ್ಟು ಸಮಸ್ಯೆಗಳು ಉಂಟಾಗಿರ್ತಕ್ಕಂಥದ್ದು. ಸಮರ್ಪಕವಾಗಿ ಈ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಪೂರೈಕೆಯಾಗದೇ ಇದ್ದಲ್ಲಿ ಇದರ ಎಫೆಕ್ಟ್ ದೇವಸ್ಥಾನಗಳಲ್ಲಿ ನಡೆಯುವಂಥ ಅನ್ನಪ್ರಸಾದ ಸೇವೆಗೂ ಕೂಡ ತಟ್ಟುತ್ತೆ. ಸೊ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೂ ಕೂಡ ಒಂದಿಷ್ಟು ಆತಂಕ ಇತ್ತು, ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತೆ ಅಂತೇಳಿ. ಆದರೆ ಹಿರಿಯ ಅಧಿಕಾರಿಗಳು ಆ ಗ್ಯಾಸ್ ಏಜೆನ್ಸಿಗಳ ಜೊತೆ ಸಂವಹನವನ್ನು ಮಾಡಿ ಸಮರ್ಪಕವಾಗಿ ಗ್ಯಾಸ್ ಪೂರೈಕೆ ಮಾಡುವಂತೆ ಈಗಾಗಲೇ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಇದು ಎಷ್ಟರವರೆಗೆ ಎನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನಾರ್ಥಕವಾಗಿ ಉಳಿದುಕೊಂಡಿದೆ. ನಾನೀಗ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಪಾಕಶಾಲೆಯಲ್ಲಿದ್ದೇನೆ. ನೀವು ಗಮನಿಸ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿರ್ತಕ್ಕಂಥ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರತಿನಿತ್ಯ ಸಾವಿರಾರು ಮಂದಿ ಭಕ್ತಾದಿಗಳು ಬರ್ತಾರೆ. ಸೊ ಬಂದಂಥವರಿಗೆ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಣೆಯನ್ನು ಕೂಡ ಮಾಡಲಾಗುತ್ತೆ. ಇದು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಪಾಕಶಾಲೆಯ ಒಳಗಿನ ದೃಶ್ಯ. ಸಾಕಷ್ಟು ಬಾಯ್ಲರ್ಗಳು ಇದೆ. ಅಂದರೆ ಪ್ರಮುಖವಾಗಿ ಇಲ್ಲಿ ಮಧ್ಯಾಹ್ನದ ಭೋಜನ ಇರುತ್ತೆ. ಸೊ ಆ ಟೈಮಲ್ಲಿ ಚಟ್ನಿ, ಸಾರು, ಸಾಂಬಾರು, ಮೊಸರು ಸೇರಿದಂತೆ, ಪಾಯಸ ಸೇರಿದಂತೆ ವಿವಿಧ ಬಗೆಯ ಈ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುತ್ತೆ. ಸೊ ಅದಕ್ಕೆ ಬೇಕಾಗಿ ಈ ಬೃಹತ್ ಪ್ರಮಾಣದ ಬಾಯ್ಲರ್ ಸೇರಿದಂತೆ ಸಾಕಷ್ಟು ಈ ಅಡುಗೆ ಸಲಕರಣೆಗಳನ್ನು ಇಲ್ಲಿ ಬಳಕೆ ಮಾಡಲಾಗ್ತದೆ. ಗಮನಿಸ್ಬೋದು, ಇಲ್ಲಿ ಈಗಾಗಲೇ ಊಟಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಪ್ರತಿನಿತ್ಯ ಕನಿಷ್ಠ ಅಂತಂದರೂ 10,000ಕ್ಕೂ ಹೆಚ್ಚು ಭಕ್ತರು ಬಂದು ಇಲ್ಲಿ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಮಧ್ಯಾಹ್ನದ ಹೊತ್ತು ಅನ್ನಪ್ರಸಾದ ವಿತರಣೆ ಆಗುತ್ತೆ ಮತ್ತು ರಾತ್ರಿ ಹೊತ್ತು ಕೂಡ ಅನ್ನಪ್ರಸಾದ ವಿತರಣೆ ಆಗುತ್ತೆ. ಇನ್ನು ಬೆಳಗ್ಗಿನ ವೇಳೆ ಉಪಹಾರವನ್ನು ಕೂಡ ವಿತರಣೆಯನ್ನು ಮಾಡಿಕೊಳ್ಳಾಗುತ್ತೆ. ಆದರೆ ಇದೆಲ್ಲವೂ ಕೂಡ ಈ ಬಾಯ್ಲರ್ಗಳಲ್ಲಿ ಏನು ದೃಶ್ಯದಲ್ಲಿ ಕಾಣಿಸ್ತಾ ಇದೆ, ಸೊ ಈ ಎಲ್ಲ ಬಾಯ್ಲರ್ಗಳು ಕೂಡ ಗ್ಯಾಸ್ ಸಿಲಿಂಡರ್ ಅಂದರೆ ಗ್ಯಾಸ್ ಇಂಧನವನ್ನು ಬಳಸಿಕೊಂಡೇ ಈ ಎಲ್ಲ ಬಾಯ್ಲರ್ಗಳನ್ನು ಬಳಕೆ ಮಾಡಲಾಗ್ತದೆ. ಆದರೆ ಈಗ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಸೊ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದಿನವೊಂದಕ್ಕೆ 20 ಗ್ಯಾಸ್ ಸಿಲಿಂಡರ್ ಬೇಕಾಗುತ್ತೆ. ಸೊ ನಿನ್ನೆ ದಿವಸ ಒಂದಿಷ್ಟು ಸಮಸ್ಯೆ ಉಂಟಾಗಿತ್ತು. ಅಂದರೆ 20 ಗ್ಯಾಸ್ ಸಿಲಿಂಡರ್ನ್ನು ಪೂರೈಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು ಏಜೆನ್ಸಿಯವರು ಹೇಳಿದರು. ಅದಾದ ಬಳಿಕ ಈ ಕ್ಷೇತ್ರದ ಇಒ ಮತ್ತು ADC ಅವರು ಗ್ಯಾಸ್ ಏಜೆನ್ಸಿಯವರ ಜೊತೆ ಮಾತನಾಡಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗದಂತೆ ನೋಡ್ಕೊಳ್ಳಿದ್ದಾರೆ. ಆದರೆ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆದರೆ ಒಂದಿಷ್ಟು ಪ್ಲ್ಯಾನನ್ನು ಕೂಡ ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿಕೊಂಡಿತ್ತು. ಅಂದರೆ ಬೆಳಗಿನ ಉಪಹಾರ ಏನಿತ್ತು, ಸೊ ಅಲ್ಲಿ ಸಜ್ಜಿಗೆ ಸೇರಿದಂತೆ ಬೇರೆ ಬೇರೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಆದರೆ ಗ್ಯಾಸ್ ಒಂದು ವೇಳೆ ಅಂದರೆ ಸಿಗದೇ ಇದ್ದಂಥ ವೇಳೆಯಲ್ಲಿ ಅವಲಕ್ಕಿಯನ್ನು ನೀಡುವುದಕ್ಕೆ ನಿರ್ಧಾರವನ್ನು ಮಾಡಿದರು. ಇದರ ಜೊತೆಗೆ ಆ ಅನ್ನಪ್ರಸಾದದಲ್ಲಿ ಪಲ್ಯವನ್ನು ನೀಡಲಾಗ್ತಿತ್ತು, ಸೊ ಅದನ್ನು ಕೂಡ ಕಡಿತಗೊಳಿಸುವಂಥ ನಿರ್ಧಾರವನ್ನು ಮಾಡಿದರು. ಆದರೆ ಸದ್ಯಕ್ಕೆ ಗ್ಯಾಸ್ ಪೂರೈಕೆ ಆಗಿದೆ. ಹೀಗಾಗಿ ಯಾವುದೇ ರೀತಿಯಾದ ಸಮಸ್ಯೆ ಸದ್ಯಕ್ಕಂತೂ ಇಲ್ಲ. ನೀವು ಗಮನಿಸ್ಬೋದು, ಪಾಕಶಾಲೆ ಹೊರಭಾಗದಲ್ಲಿ LPG ಈ ಗ್ಯಾಸ್ ಸಿಲಿಂಡರ್ಗಳನ್ನು ಇಟ್ಟಿರ್ತಕ್ಕಂಥದ್ದು ಸದ್ಯಕ್ಕೆ ಪೂರೈಕೆ ಆಗಿದೆ. ಅಂದರೆ ಸುಮಾರು 20 ಗ್ಯಾಸ್ ಸಿಲಿಂಡರ್ಗಳನ್ನು ಈಗಾಗಲೇ ಏಜೆನ್ಸಿ ಪೂರೈಕೆ ಮಾಡಿರೋದ್ರಿಂದಾಗಿ ಸದ್ಯಕ್ಕೆ ಸ್ಟಾಕನ್ನು ಇಟ್ಕೊಳ್ಳಲಾಗಿದೆ. ಆದರೆ ಇಲ್ಲಿ ಪ್ರತಿನಿತ್ಯ ಈ ಗ್ಯಾಸ್ ಸಿಲಿಂಡರ್ಗಳು ಬರಬೇಕಾಗುತ್ತೆ. ಸೊ ಆ ಏಜೆನ್ಸಿಯವರು ಪೂರೈಕೆಯನ್ನು ಮಾಡಬೇಕಾಗುತ್ತೆ. ಆದರೆ ಇದು ಸದ್ಯ ವ್ಯತ್ಯಯ ಉಂಟಾಗಿದೆ. ಹೀಗಾಗಿ ಎಷ್ಟು ದಿನ ಈ ಶ್ರೀ ಕ್ಷೇತ್ರಕ್ಕೆ ಗ್ಯಾಸ್ ಸಿಲಿಂಡರ್ನು ಪೂರೈಕೆ ಮಾಡ್ತಾರೆ ಎನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನಾರ್ಥವಾಗಿ ಆಗಿದೆ. ಹೀಗಾಗಿ ಒಂದು ವೇಳೆ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾದರೆ ಈ ಗ್ಯಾಸ್ ಸಿಲಿಂಡರ್ನ ಬದಲಾಗಿ ಒಲೆಯನ್ನು, ಅಂದರೆ ಕಟ್ಟಿಗೆ ಸೌದೆ ಒಲೆಯನ್ನು ಬಳಸಿಕೊಂಡು ಆ ಅನ್ನಪ್ರಸಾದವನ್ನು ಸ್ವೀಕರಿಸುವಂಥ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಶ್ರೀ ಕ್ಷೇತ್ರದ ವತಿಯಿಂದ ಮಾಡಿಕೊಳ್ಳಲಾಗಿದೆ. ಮತ್ತು ಅನಿವಾರ್ಯ ಸಂದರ್ಭಗಳಲ್ಲಿ ಗೋಬರ್ ಗ್ಯಾಸ್ ಏನಿದೆ ಅದನ್ನು ಬಳಸಿಕೊಂಡು ಶ್ರೀ ಕ್ಷೇತ್ರದಲ್ಲಿ ಅನ್ನಪ್ರಸಾದವನ್ನು ತಯಾರು ಮಾಡೋದಕ್ಕೆ ಯಾವ ರೀತಿಯಾಗಿ ತಯಾರು ಮಾಡ್ಬೋದು ಅದಕ್ಕೂ ಕೂಡ ಒಂದಿಷ್ಟು ಯೋಜನೆಯನ್ನು ಹಾಕ್ಕೊಳ್ಳಲಾಗಿದೆ. ಸದ್ಯಕ್ಕಂದು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅನ್ನಪ್ರಸಾದ ವ್ಯವಸ್ಥೆಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ಇದೇ ರೀತಿಯಾಗಿ ಈ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆದರೆ ಮುಂದಿನ ದಿನಗಳಲ್ಲಿ ಅನ್ನಪ್ರಸಾದ ವಿತರಣೆಗೆ ಒಂದಿಷ್ಟು ಸಮಸ್ಯೆ ಆಗುವುದು. ಸೊ ಆ ಸಮಸ್ಯೆಯನ್ನು ಎದುರಿಸಬೇಕಾದಂಥ ಎಲ್ಲ ತಯಾರಿಗಳನ್ನು ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಮಾಡಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.